ಬಿಜೆಪಿಯ ಪ್ರಭಾವಿ ನಾಯಕ ದಲಿತರು ಹಿಂದುಳಿದವರ ಹೆಸರಲ್ಲಿ ಕೋಟಿ ಕೋಟಿ ನುಂಗಿದ್ದ. ಮಕ್ಕಳಿಗೂ ಬಿಜೆಪಿಯಲ್ಲಿ ಸ್ಥಾನಮಾನ ಕೊಡಿಸಿದ್ದ. ಆದ್ರೆ ಒಬ್ಬಳು ಅಮಾಯಕಿಯನ್ನ ಹತ್ಯೆ ಮಾಡಿ ಈಗ ಇಡೀ ಕುಟುಂಬವೇ ಜನರ ಸಿಟ್ಟಲ್ಲಿ ಸುಟ್ಟು ಹೋಯಿತು. ರೆಸಾರ್ಟ್ಗೆ ಬಂದವರ ಜೊತೆ ಮಲಗು ಅಂದ, ಮಲಗಲ್ಲ ಅಂದವಳನ್ನ ಹಿಂಸೆ ಕೊಟ್ಟು ಕೊಂದ. ಉತ್ತರಾಖಂಡ್ ಬಿಜೆಪಿ ನಾಯಕನ ಪುತ್ರನ ಹೀನ ಕೃತ್ಯ. ಮುದ್ದು ಮುದ್ದಾಗಿರೋ ಈಕೆ ಹೆಸರು ಅಂಕಿತಾ ಭಂಡಾರಿ. ನೀಲಿ ಅಂಗಿಯ ಈ ಕಿರಾತಕನಿಂದ ಕೊಲೆಯಾದ ನತದೃಷ್ಟೆ. ಉತ್ತರಾಖಂಡ ರಾಜ್ಯದ ಬಿಜೆಪಿ ನಾಯಕ ವಿನೋದ್ ಆರ್ಯನ ಪುತ್ರ ಈ ಕಿರಾತಕ. ಹೆಸರು ಪುಲ್ಕಿತ್ ಆರ್ಯ. ಅಪ್ಪ ಬಿಜೆಪಿ ಪ್ರಭಾವಿ ನಾಯಕನಾಗಿದ್ದ. 100 ಕೋಟಿ ಮೌಲ್ಯದ ರೆಸಾರ್ಟ್ ಕಟ್ಟಿದ್ದ. ರೆಸಾರ್ಟ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ದ ಅಂಕಿತಾಳನ್ನ ರೆಸಾರ್ಟ್ಗೆ ಬಂದವರ ಜೊತೆ ಮಲಗು ಅಂತ ಹೇಳಿದ್ದ. ಆಕೆ ಒಪ್ಪದಿದ್ದಾಗ ಹಿಂಸೆ ಕೊಟ್ಟಿದ್ದಾನೆ. ಕೊನೆಗೆ ಅಂಕಿತಾಳನ್ನ ಕೊಂದು ಚಿಲಾಕೆನಾಲ್ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾಲುವೆಗೆ ಎಸೆದಿದ್ದ. ಇವತ್ತು ಶವವನ್ನ SDRF ಪಡೆ ಕಾಲುವೆಯಿಂದ ಹೊರತೆಗೆಯಿತು. ಬಿಜೆಪಿ ನಾಯಕನ ರೆಸಾರ್ಟ್ಗೆ ಬೆಂಕಿ ಇಟ್ಟ ಜನ. ಮೂವರು ದುಷ್ಕರ್ಮಿಗಳನ್ನು ಥಳಿಸಿದ ಜನ. ಪೊಲೀಸ್, ಡಿಸಿ, ಶಾಸಕನ ವಾಹನಗಳು ಧ್ವಂಸ. ಉತ್ತರಾಖಂಡ್ ಮಾಜಿ ಬಿಜೆಪಿ ಸಚಿವ ವಿನೋದ್ ಆರ್ಯ ಮಗನ ರಕ್ಷಣೆಗೆ ನಿಂತಿದ್ರು. ವಿಷಯ ಗೊತ್ತಾಗ್ತಿದ್ದಂತೆ ಜನ ರೊಚ್ಚಿಗೆದ್ರು. ರೆಸಾರ್ಟ್ಗೆ ಬೆಂಕಿ ಇಟ್ರು. ಅಡ್ಡ ಬಂದ ಪೊಲೀಸ್ ವಾಹನಗಳಿಗೂ ಕಲ್ಲು ತೂರಿದ್ರು. ಸಮಾಧಾನ ಮಾಡಲು ಬಂದ ಶಾಸಕರ ಕಾರನ್ನು ಪೀಸ್ ಮಾಡಿದ್ರು. ಮಕ್ಕಳು ಜೈಲು ಪಾಲು, ರೆಸಾರ್ಟ್ ಸರ್ಕಾರದ ಪಾಲು. 19 ವರ್ಷದ ಅಂಕಿತಾ ಭಂಡಾರಿ ಹತ್ಯೆ ವಿಷಯ ಬಿಜೆಪಿ ಪುಷ್ಕರ್ ಸಿಂಗ್ ಸರ್ಕಾರಕ್ಕೆ ನುಂಗಲಾರದ ತುತ್ತಾಯಿತು. ಜನ ರೊಚ್ಚಿಗೇಳುತ್ತಿದ್ದಂತೆ ಇಡೀ ರೆಸಾರ್ಟ್ ಅನ್ನೇ ಸರ್ಕಾರ ಬುಲ್ಡೋಜರ್ ಬಿಟ್ಟು ಕೆಡವಿ ಹಾಕಿದೆ. ವಿನೋದ್ ಆರ್ಯನನ್ನ ಮಂತ್ರಿ ಸ್ಥಾನದಿಂದ ತೆಗೆದು ಬಿಜೆಪಿಯಿಂದ ಉಚ್ಚಾಟಿಸಿದ್ದಾರೆ. ಇಡೀ ರೆಸಾರ್ಟ್ ಅನ್ನ ಸರ್ಕಾರ ವಶಕ್ಕೆ ಪಡೆದಿದೆ. अंकिता बेटी का पार्थिव शरीर खोज लिया गया है, मिल गया है और सभी दोषियों के खिलाफ सख्त से सख्त कार्रवाई हो, इसको लेकर हमने DIG P रेणुका देवी के नेतृत्व में एक SIT का गठन किया है. अंकिता हत्याकांड में संलिप्त जो लोग जिनका रिजॉर्ट था उनके रिजॉर्ट पर भी कार्रवाई हुई है और आगे और भी कार्रवाई होगी. ಅಂದಹಾಗೆ ಅಂಕಿತಾ ಭಂಡಾರಿ ಕೊಲೆಯಾಗಿದ್ದು 7 ದಿನಗಳ ಹಿಂದೆ. ಅಂಕಿತಾ ಪೋಷಕರು ಮಗಳು ಕಾಣುತ್ತಿಲ್ಲ ಅಂತ ದೂರು ಕೊಟ್ಟಿದ್ರು. ಆರೋಪಿ ಪುಲ್ಕಿತ್ ಆರ್ಯನು ದೂರು ಕೊಟ್ಟು ಪ್ರಕರಣವನ್ನೇ ಡೈವರ್ಟ್ ಮಾಡಿದ್ದ. ಆದರೆ ಪೊಲೀಸರು ಇಡೀ ಪ್ರಕರಣವನ್ನೇ ಭೇದಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.